ನೀವು ಸ್ಕೂಲು ಕಾಲೇಜಲ್ಲಿ ಓದ್ತಿರುವಾಗ ಅಪ್ಪಿ ತಪ್ಪಿ ನಿಮ್ಗೇನಾದರೂ ಈ ಡೌಟ್ಗಳು ಬಂದಿದ್ರೆ, ನನ್ನ ಕೈಲಿ ಓದೋಕ್ಕಾಗುತ್ತಾ, ನಾನು ಅಪ್ಪಿ ತಪ್ಪಿ ಫೇಲ್ ಆಗಿಬಿಟ್ರೆ ಓದಿದ್ಮೇಲೆ ಗ್ಯಾರಂಟಿ ಕೆಲಸ ಸಿಗುತ್ತಾ, ಅಪ್ಪಿ ತಪ್ಪಿ ಸಿಗಲಿಲ್ಲ ಅಂದರೆ, ಈ ಥರ ಆಲೋಚನೆಗಳಿಗೆ ನೀವೇನಾದರೂ ಪವರ್ ಕೊಟ್ಟಿದ್ರೆ ನೀವು ಸತ್ಯವಾಗ್ಲೂ ಡಿಗ್ರಿನೂ ಮಾಡ್ತಾ ಇರಲಿಲ್ಲ, ಒಳ್ಳೆ ಜಾಬು ಕೂಡ ತಗೋತಾ ಇರಲಿಲ್ಲ. ಅದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂದಾಗ ಮಾತ್ರ ಈ ಎಲ್ಲ ನೆಗೆಟಿವ್ ಥಾಟ್ಸ್ಗಳಿಗೂ ಪವರ್ ಕೊಟ್ಟು ಮುಂದುವರಿಯೋದನ್ನೇ ನಿಲ್ಲಿಸ್ಬಿಡ್ತೀರಾ. ಅವತ್ತು ಸ್ಕೂಲು ಕಾಲೇಜ್ಗಳಿಗೆ ಹೋಗಲೇಬೇಕಿತ್ತು, ಬೇರೆ ಆಪ್ಷನ್ನೇ ಇರಲಿಲ್ಲ ನಿಮಗೆ. ಜೊತೆಗೆ ಅಪ್ಪ ಅಮ್ಮ ಅಕ್ಕಪಕ್ಕದವರು ಎಲ್ಲರೂ ಕೂಡ ನೀವು ಓದಲೇಬೇಕು ಅನ್ನುವಂಥ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ರು. ಸೊ ಕಷ್ಟ ಇರಲಿ, ಸುಖ ಇರಲಿ, ಭಯ ಇರಲಿ, ಡೌಟ್ ಇರಲಿ, ಚೆನ್ನಾಗಿ ಓದಿದ್ರಿ, ಒಳ್ಳೆ ಕೆಲಸ ತಗೊಂಡ್ರಿ. ಅಷ್ಟೇ ಯಾಕೆ, ದಿನಪೂರ್ತಿ ಮನೆಯಲ್ಲಿರೋದಕ್ಕೆ ಚಾನ್ಸೇ ಇಲ್ಲ ಅಂದ್ಕೊಂಡವರೆಲ್ಲ ಕರೋನಾ ಬಂದಾಗ ವರ್ಷ ಪೂರ್ತಿ ಮನೆ ಒಳಗಡೆನೇ ಇದ್ರು. ಬಿಸ್ನೆಸ್ ಕೂಡ ಅಷ್ಟೇ, ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ, ಮಾಡಲೇಬೇಕು ಅನ್ನುವಂಥ ಒಂದು ಎನ್ವೈರನ್ಮೆಂಟನ್ನು ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ನೀವು ಬಿಸ್ನೆಸ್ಸಲ್ಲಿ ಸಕ್ಸೀಡ್ ಆಗೋದ್ರ ಜೊತೆಗೆ ಕೋಟಿ ಕೋಟಿ ಅರ್ನ್ ಮಾಡೋದು ಗ್ಯಾರಂಟಿ.